ರಾಜ್ಯದಲ್ಲಿ ಈ ವರ್ಷದ ಮಳೆ ಋತುವಿನಲ್ಲಿ ಅತ್ಯಧಿಕ ಬೆಂಕಿ ಅವಘಡಗಳು ಸೋಮವಾರ ಸಂಭವಿಸಿವೆ. ಒಂದೇ ದಿನ 147 ಬೆಂಕಿ ಅವಘಡಗಳು ಸಂಭವಿಸಿವೆ. ಸೆಪ್ಟೆಂಬರ್ 15ರಿಂದ ಈಚೆಗೆ ಸಂಭವಿಸಿದ ಅವಘಡಗಳು ಒಟ್ಟು ಸಂಖ್ಯೆ 890ಕ್ಕೆ ಏರಿಕೆಯಾಗಿದೆ ಎಂದು ಸರ್ಕಾರದ ಅಂಕಿಅಂಶಗಳು ತಿಳಿಸಿವೆ. ಪಂಜಾಬ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ದತ್ತಾಂಶದ ಪ್ರಕಾರ ಹೆಚ್ಚಿನ ರೈತರು ಬೆಳೆ ತ್ಯಾಜ್ಯ ಸುಡುವುದನ್ನು ನಿಲ್ಲಿಸುವಂತೆ ರಾಜ್ಯ ಸರ್ಕಾರ ಮನವಿ ಮಾಡಿದ್ದರೂ ರೈತರು ನಿರ್ಲಕ್ಷಿಸುತ್ತಲೇ ಇದ್ದಾರೆ. ಅಕ್ಟೋಬರ್ 20ರ ವೇಳೆಗೆ 353 ಕೃಷಿ ಬೆಂಕಿ ಅವಘಡಗಳು ಸಂಭವಿಸಿದವು. ಕಳೆದ ಒಂದು ವಾರದಲ್ಲಿ ಅವಘಡಗಳ ಸಂಖ್ಯೆ 890ಕ್ಕೆ ಏರಿಕೆಯಾಗಿದೆ. ಅಂಕಿಅಂಶದ ಪ್ರಕಾರ ತರ್ನ್ನಲ್ಲಿ 249, ಅಮೃತಸರದಲ್ಲಿ 169, ಫಿರೋಜಾಪುರದಲ್ಲಿ 87, ಸಗ್ರೂರ್ನಲ್ಲಿ 79, ಪಟಿಯಾಲದಲ್ಲಿ 46, ಗುರುದ್ವಾಸಪುರದಲ್ಲಿ 41, ಬಂಟಿಡಾಮ್ದಲ್ಲಿ 38 ಮತ್ತು ಕಪೂರ್ತಲಾದಲ್ಲಿ 35 ಬೆಂಕಿ ಅವಘಡಗಳು ವರದಿಯಾಗಿವೆ.